ಹಾಯ್ ಸ್ನೇಹಿತರೆ. ಸೊ LBA ಬೇಸಲ್ಲಿರುವಂತಹ ಚಾಪ್ಟರ್ ವೈಸ್ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ ಸೊ ಮುಂದುವರೆದ ಭಾಗ ಪಾರ್ಟ್ 2 ನಿಯರ್ ಬೈ 100 MCQ ಕ್ವೆಶನ್ಸ್ಗಳಿದ್ದಾವೆ. ಸೊ ಯಾರೆಲ್ಲ ನಮ್ಮ ಪಾರ್ಟ್ 1 ಇಂದಿನ ವಿಡಿಯೋವನ್ನ ನೋಡಿಲ್ಲ, ಸೊ ನೋಡಿ ಅದರ ಉಪಯೋಗವನ್ನು ಪಡ್ಕೊಳ್ಳಿ. ನಾಳೆ ಬರುವಂತಹ ಅಂದ್ರೆ 2/4/2026 ನಡೆಯುವಂತಹ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಬಹಳ ಯೂಸ್ಫುಲ್ ಆದಂತಹ ವಿಡಿಯೋ ಇವು ಆಗಿವೆ ಅಂತ ಹೇಳ್ತಾ, ಸೊ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಫೋಕಸ್ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಹಾಗಾದ್ರೆ ಬನ್ನಿ ಮುಂದುವರೆದ ಭಾಗವಾದಂತಹ 51ನೇ ಕ್ವೆಶನ್ ಅನ್ನ ನೋಡೋಣ. ಸೊ ಸೈಲೆಂಟ್ ವ್ಯಾಲಿ ಮೂಮೆಂಟ್ ಲಾಂಚ್ಡ್ ಇನ್ ಅಂತ ಕೇಳೋಣ. ಇನ್ ಕೇರಳ ಈಸ್ ರೈಟ್ ಆನ್ಸರ್. ನೆಕ್ಸ್ಟ್ 52ನೇ ಕ್ವೆಶನ್. ದಿ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಹೆಲ್ಡ್ ಇನ್ ದ ಶಾಲೆಯಾನಿ ವಿಲೇಜ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೊ ಅಲ್ಲಿ ಆ ಒಂದು ಸಂದರ್ಭದಲ್ಲಿ ನಡೆದಂತಹ ಚಳುವಳಿ ಯಾವುದು ಅಂತ ಕೇಳೋಣ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಅಪ್ಪಿಕೋ ಮೂವ್ಮೆಂಟ್. ನರ್ಮದಾ ಬಚಾವ್ ಮೂವ್ಮೆಂಟ್ ವಾಸ್ ಲೀಡ್ ಬೈ ಮೇಧಾ ಪಾಟ್ಕರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಓಕೆ, ವೆರಿ ಇಂಪಾರ್ಟೆಂಟ್ MCQ ಕ್ವೆಶನ್ಸ್ ಇವು. ಓಕೆ, ಎಕ್ಸಾಮ್ ಓರಿಯೆಂಟೆಡ್. 52 ಆದ್ಮೇಲೆ 53 54 ಬಂದ್ವಿ. ಈಗ ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಲೀಡ್ ಬೈ ಡಾಕ್ಟರ್ ಶಿವರಾಮ್ ಕಾರಂತ್. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಕೈಗಾ ಆಂಟಿ ನ್ಯೂಕ್ಲಿಯರ್ ಪ್ಲಾನೆಟ್ ಮೂವ್ಮೆಂಟ್. ಓಕೆ, ಸೊ ಈ ಒಂದು ಮೂವ್ಮೆಂಟ್ ಅನ್ನ ಲೀಡ್ ಮಾಡಿದವರು ಡಾಕ್ಟರ್ ಶಿವರಾಮ್ ಕಾರಂತ್. ನಿಮ್ಗೆ ಕ್ವಶನ್ ಮತ್ತೆ ಉಲ್ಟಾ ಕೇಳಬಹುದು. ದ ಎನ್ವಿರಾನ್ಮೆಂಟ್ ಕೈಗಾ ಆಂಟಿ ನ್ಯೂಕ್ಲಿಯರ್ ಪ್ಲಾನೆಟ್ ಮೂವ್ಮೆಂಟ್ ಲೀಡ್ ಬೈ ಅಂತ ಕೇಳ್ತಾರೆ. ಆಪ್ಷನ್ ಕೆಳಗಡೆ ಇರ್ತವೆ, ನೀವು ಡಾಕ್ಟರ್ ಶಿವರಾಮ್ ಕಾರಂತ್ ಅಂತ ಬರಬೇಕು. ಯಾರು ಅಂತ ಕೇಳಿದ್ರೆ ಶಿವರಾಮ್ ಕಾರಂತ್ ಬರೀಬೇಕು. ಯಾವ ಮೂಮೆಂಟ್ ಅಂತ ಕೇಳಿದ್ರೆ ಕೈಗಾ ಆಂಟಿ ನ್ಯೂಕ್ಲಿಯರ್ ಪ್ಲಾನೆಟ್ ಮೂವ್ಮೆಂಟ್ ಅಂತ ಬರೀಬೇಕು. ನೋಡ್ರಿ, ಯಾವುದೇ ರೀತಿಯಾಗಿ ಅವರು ಪ್ರಶ್ನೆ ಕೇಳಿದ್ರು ಸಹಿತ ನೀವು ಬರೆಯುವಂತಹ ಒಂದು ವ್ಯವಸ್ಥೆಯ ಒಳಗಡೆ ಬರಬೇಕು. 55ನೇ ಕ್ವೆಶನ್. ದ ಫೌಂಡರ್ ಆಫ್ ಕರ್ನಾಟಕ ಸ್ಟೇಟ್ ಫಾರ್ಮರ್ಸ್ ಅಸೋಸಿಯೇಷನ್. ಕರ್ನಾಟಕ ರಾಜ್ಯ ರೈತ ಸಂಘವನ್ನ ಸ್ಥಾಪನೆ ಮಾಡಿದವರು ಯಾರು ಅಂತ. ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಪ್ರೊಫೆಸರ್ MD ನಂಜುಂಡಸ್ವಾಮಿ. ಓಕೆ, ಸೊ ನೆಕ್ಸ್ಟ್ 56. ದ ಪ್ರಾಕ್ಟೀಸ್ ಆಫ್ ಬಾಂಡೆಡ್ ಲೇಬರ್ ಇನ್ ಕರ್ನಾಟಕ ವಾಸ್ ಅಬಾಲಿಶ್ಡ್ ಬೈ ಅಂತ ಕೇಳಿದಾನೆ. ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಡಿ ದೇವರಾಜ್ ಅರಸ್. 57. ಎನ್ವಿರಾನ್ಮೆಂಟಲ್ ಮೂವ್ಮೆಂಟ್ ಲೀಡ್ ಬೈ ಸುಂದರ್ ಲಾಲ್ ಬಹುಗುಣ್. ನೋಡ್ರಿ, ಉಲ್ಟಾ ಕೇಳಿದ. ಅವಾಗಲೇ ಶ್ರೀರಾಮ್ ಕಾರಂತ್ ಹೆಸರು ಕೇಳಿದ್ದ, ಈಗ ಮೂಮೆಂಟ್ ಕೇಳಿದಾನೆ, ಅದು ಯಾವ ಮೂಮೆಂಟ್ ಅಂತ ಬರಬೇಕು. ಸೊ ಸುಂದರ್ ಲಾಲ್ ಬಹುಗುಣ್ ಅವರು ಹೋರಾಟ ಮಾಡಿದಂತ ಮೂಮೆಂಟ್ ಯಾವುದು ಅಂದ್ರೆ ಆಪ್ಷನ್ ಎ ಇಸ್ ರೈಟ್ ಆನ್ಸರ್, ಚಿಪ್ಪಿಕೋ ಮೂಮೆಂಟ್. ನೆಕ್ಸ್ಟ್, ದ ಈಸ್ಟರ್ನ್ ಪಾರ್ಟ್ಸ್ ಆಫ್ ವೆಸ್ಟರ್ನ್ ಘಾಟ್ಸ್ ಗೆಟ್ ಲೆಸ್ ರೈನ್ಫಾಲ್ ದೆನ್ ವೆಸ್ಟರ್ನ್ ಪಾರ್ಟ್ಸ್ ಆಫ್ ಬಿಕಾಸ್ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ದೇ ಆರ್ ರೈನ್ ಶಾಡೋ ರೇಂಜಸ್. ಅದು ಮಳೆ ನೆರಳಾತೀತ ಪ್ರದೇಶ, ಹಾಗಾಗಿ ವೆಸ್ಟರ್ನ್ ಘಾಟ್ಸ್ ಗಿಂತ ಅದು ಏನನ್ನ ಮಾಡುತ್ತೆ ಅಂದ್ರೆ ಕಡಿಮೆ ಮಳೆಯನ್ನ ಪಡೆಯುತ್ತೆ. ಹೌದಾ? ಇದು ನಮ್ಮ ಇಂಡಿಯಾ ಅಂತ ಅಂದಾಗ ಇದು ವೆಸ್ಟರ್ನ್ ಘಾಟ್, ಇದು ಈಸ್ಟರ್ನ್ ಘಾಟ್ಸ್, ಹಾಗಾಗಿ ಇದು ಮಳೆ ನೆರಳಾತೀತ ಪ್ರದೇಶವಾಗಿರೋದ್ರಿಂದ ಕಡಿಮೆ ಮಳೆಯನ್ನ ಪಡಿಬಹುದು ಅಂತ ಹೇಳ್ಬೋದು ಈ ಪಾರ್ಟ್ಸ್. ಡ್ಯೂರಿಂಗ್ 59. ಡ್ಯೂರಿಂಗ್ ರಿಲೇಟಿಂಗ್ ಮಾನ್ಸೂನ್ ಸೀಸನ್ ಸೈಕ್ಲೋನ್ಸ್ ಅಕರ್ ಇನ್ ದ ಬೇ ಆಫ್ ಬೆಂಗಾಲ್ ಡ್ಯೂ ಟು. ಸೊ ಬೇ ಆಫ್ ಬೆಂಗಾಳದಲ್ಲಿ ಈ ಒಂದು ಮಾನ್ಸೂನ್ ಸೀಸನ್ ರಿಟರ್ನಿಂಗ್ ಬರುವಂತದ್ದು. ಯಾಕಂದ್ರೆ ಆಪ್ಷನ್ ಈಸ್ ರೈಟ್ ಆನ್ಸರ್, ಡಿಫರೆನ್ಸ್ ಇನ್ ದ ಟೆಂಪರೇಚರ್ ಅಂಡ್ ದ ಪ್ರೆಷರ್ ಬಿಟ್ವೀನ್ ದ ಲ್ಯಾಂಡ್ ಅಂಡ್ ಓಷಿಯನ್. ಭೂಮಿ ಮತ್ತೆ ಸಮುದ್ರದಲ್ಲಿ, ಸಾಗರದಲ್ಲಿ ಆಗುವಂತಹ ಟೆಂಪರೇಚರ್ ವ್ಯತ್ಯಾಸ ಮತ್ತೆ ಪ್ರೆಷರ್ ನ ವ್ಯತ್ಯಾಸ, ಅದರ ಮೂಲಕ ಡ್ಯೂರಿಂಗ್ ದ ರಿಟರ್ನಿಂಗ್ ಮಾನ್ಸೂನ್ ಸೀಸನ್ ಸೈಕ್ಲೋನ್ ಅಕ್ವರಿಂಗ್ ಇನ್ ದ ಬೇ ಆಫ್ ಬೆಂಗಾಲ್. ಓಕೆ, 60ನೇ ಕ್ವೆಶನ್.
pre-monsoon rainfall which occur due to local temperature, convectional currents, winds during April and May in West Bengal are called. ಸೊ ವೆಸ್ಟ್ ಬೆಂಗಾಳದಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಏಪ್ರಿಲ್ ಮತ್ತೆ ಮೇಯಲ್ಲಿ ಮಳೆ ಬರುತ್ತೆ. ಅಂತ ಮಳೆಯನ್ನ, ಬೇಸಿಗೆಯಲ್ಲಿ ಬರುವಂತ ಮಳೆಯನ್ನ ಅಲ್ಲಿ ಲೋಕಲ್ ಅಲ್ಲಿ ಒಂದು ಹೆಸರಿಂದ ಕರೀತಾರೆ. ಆ ಹೆಸರು ಯಾವುದು ಅಂತ, ಅಂದೀಸ್ ಅನ್ನೋದು ಒಂದು ರಾಜ್ಯದಲ್ಲಿ ಕರೀತಾರೆ, ಕಾಲ ಬೈಸಾಖಿ ಅನ್ನೋದು ಒಂದು ರಾಜ್ಯದಲ್ಲಿ ಕರೀತಾರೆ, ಕಾಫಿ ಬ್ಲೋಸಮ್ ಅನ್ನೋದು ಒಂದು ರಾಜ್ಯದಲ್ಲಿ ಕರೀತಾರೆ, ಮ್ಯಾಂಗೋ ಶವರ್ ಅನ್ನೋದು ಒಂದು ರಾಜ್ಯದಲ್ಲಿ ಕರೀತಾರೆ. ಹಾಗಾದ್ರೆ ವೆಸ್ಟ್ ಬೆಂಗಾಲದಲ್ಲಿ ಕರೆಯುವಂತಹ ಹೆಸರು ಏನಂದ್ರೆ ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್, ಕಾಲ ಬೈಸಾಖಿ. ಓಕೆ, ನೆಕ್ಸ್ಟ್ 61. The pre-monsoon rainfall which is occurring due to local temperature, convectional currents, winds during April, May in ಉತ್ತರ ಪ್ರದೇಶ್ ಆರ್ ಕಾಲ್ಡ್. ಉತ್ತರ ಪ್ರದೇಶದಲ್ಲಿ ಇದನ್ನ ಏನಂತ ಕರೀತಾರೆ ಅಂದ್ರೆ ಅಂದೀಸ್ ಅಂತ ಕರೀತಾರೆ. ಕಾಲ ಬೈಸಾಖಿ ಅಂತ ವೆಸ್ಟ್ ಬೆಂಗಾಳದಲ್ಲಿ ಕರೆದ್ರೆ ಅಂದೀಸ್ ಅಂತ ಉತ್ತರ ಪ್ರದೇಶದಲ್ಲಿ ಕರೀತಾರೆ. ಒಂದು ಮಾರ್ಕ್ಸಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ. 62. 62. Pre-monsoon rainfall which according to the local temperature, convectional current winds and the during the April to May in Kerala. ಕೇರಳದಲ್ಲಿ ಏನಂತ ಕರೀತಾರೆ? ಕೇರಳದಲ್ಲಿ ಈಗ ಆಲ್ರೆಡಿ ಅಂದಿಸ್ ಗೊತ್ತಾಯ್ತು, ಕಾಲ ಬೈಸಾಖಿ ಗೊತ್ತಾಯ್ತು. ಸೊ ಈ ಗೇಮ್ ಅಲ್ಲಿ ಉಳಿದಿರೋದು ಎರಡೇ ಆಪ್ಷನ್, ಒಂದು ಕಾಫಿ ಬ್ಲೋಸಮ್ ಮತ್ತೊಂದು ಮ್ಯಾಂಗೋ ಶವರ್. ಹಾಗಾದ್ರೆ ಕೇರಳದಲ್ಲಿ ಎಂತ ಕರೀತಾರೆ ಅಂದ್ರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್, ಮ್ಯಾಂಗೋ ಶವರ್ಸ್. ಸೊ ಲಾಸ್ಟ್ ಹೇಳಿರೋದು ಒಂದೇ, ಕಾಫಿ ಬ್ಲೋಸಮ್. ಸೇಮ್ 63. The pre-monsoon rainfall which according to local temperature, convectional currents, winds during April and May in Karnataka are called. ಅಂದಿಸ್ ಅನ್ನೋದು ಗೊತ್ತೈತಿ, ಕಾಲ ಬೈಸಾಖಿ ಅನ್ನೋದು ಗೊತ್ತಾಯ್ತಿ, ಮ್ಯಾಂಗೋ ಶವರ್ ಅನ್ನೋದು ಗೊತ್ತಾಗಿದೆ. ಸೊ ಲಾಸ್ಟ್ ಉಳಿದಿರೋದು ಯಾವುದು ಅಂದ್ರೆ ಕಾಫಿ ಬ್ಲೋಸಮ್. ಈ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದಲ್ಲಿ ಕಾಫಿಯ ಹೂಗಳು ಬೆಳೀತಾ ಇರ್ತವೆ. ಹಾಗಾಗಿ ಈ ಒಂದು ಬೇಸಿಗೆಯಲ್ಲಿ ಬರುವಂತಹ ಮಳೆಯನ್ನ ನಾವು ಕರ್ನಾಟಕದಲ್ಲಿ ಕಾಫಿ ಬ್ಲೋಸಮ್ ಅಂತ ಕರಿತೇವೆ, ಕೇರಳದಲ್ಲಿ ಮ್ಯಾಂಗೋ ಶವರ್ ಅಂತ ಕರಿತೇವೆ, ವೆಸ್ಟ್ ಬೆಂಗಾಳದಲ್ಲಿ ಕಾಲ ಬೈಸಾಖಿ ಅಂತ ಕರಿತೇವೆ, ಉತ್ತರ ಪ್ರದೇಶದಲ್ಲಿ ಅಂದಿಸ್ ಅಂತ ಕರಿತೇವೆ. ಸೊ ಈ 4 ಪ್ರಶ್ನೆಗಳ ಮೇಲೆ ಆನ್ಸರ್ಗಳ ಒಂದು ಬಂದೇ ಬರುತ್ತೆ. ನೆಕ್ಸ್ಟ್, ದಿ ಪೀರಿಯಡ್ ಆಫ್ ರಿಟೈನಿಂಗ್ ಮಾನ್ಸೂನ್ ಸೀಸನ್ ಇನ್ ಇಂಡಿಯಾ. ಸೊ ಪುನರಾವರ್ತಿತ ಮಾನ್ಸೂನ್ ಸೀಸನ್ ಕಾಲಾವಧಿ ಕೇಳೋಣ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, ಅಕ್ಟೋಬರ್ ಟು ನವೆಂಬರ್. ದ ಪೋರ್ಟ್ ವಿಚ್ ಇಸ್ ನೌ ಆಸ್ ದ ಗೇಟ್ವೇ ಆಫ್ ಇಂಡಿಯಾ. ದೇಶದ ಹೆಬ್ಬಾಗಿಲು ಅಂತ ಯಾವುದನ್ನ ಕರೀತಾರೆ ಅಂದ್ರೆ ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್, ಮುಂಬೈ. ಓಕೆ, ನ್ಯೂ ಮ್ಯಾಂಗ್ಳೂರ್ ಅಂದ್ರೆ ನಮ್ಮ ಗೇಟ್ವೇ ಆಫ್ ಕರ್ನಾಟಕ ಇದು. ಓಕೆ, ಟೀ ಪೋರ್ಟ್ ಇಂಡಿಯಾ, ಚಹಾ ಬಂದರು ಎಂದು ಯಾವ ಬಂದರನ್ನ ಭಾರತದಲ್ಲಿ ಕರೀತಾರೆ ಅಂದ್ರೆ ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್, ಕೋಲ್ಕತ್ತಾ. ಸೊ ನೆಕ್ಸ್ಟ್ ನೋಡ್ರಿ 67, ಬ್ಯೂಟಿಫುಲ್ ಕ್ವಶನ್. ದ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಇನ್ ಇಂಡಿಯಾ. ದೇಶದ ಅತ್ಯಂತ ಉದ್ದವಾದಂತಹ ರೈಲ್ವೆ ಯಾವುದು? ನ್ಯಾಷನಲ್ ಹೈವೇ 44, ನ್ಯಾಷನಲ್ ಹೈವೇ 37, ನ್ಯಾಷನಲ್ ಹೈವೇ 47, ನ್ಯಾಷನಲ್ ಹೈವೇ 54. ವಿಚ್ ಇಸ್ ರೈಟ್ ಆನ್ಸರ್? ಕಮೆಂಟ್ ಮಾಡಿದ್ರಾ ಯಾವ್ದ್ರಿ? ಆಪ್ಷನ್ ಎ ಈಸ್ ರೈಟ್ ಆನ್ಸರ್, ನ್ಯಾಷನಲ್ ಹೈವೇ 44. ಸೊ ನೆಕ್ಸ್ಟ್, the year in which the Air Force Authority of India was established. Airport Authority of India, AAI ಅಂತ ಕರೀತಾರೆ. ಸೊ ಇದು ಸ್ಥಾಪನೆ ಆಯಿತು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್, 1995. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇವೆಲ್ಲ, MCQ ನೋಡಿ. 69, ನ್ಯಾಚುರಲ್ ಪೋರ್ಟ್ ಆಫ್ ಇಂಡಿಯಾ ಅಮಾಂಗ್ ದ ಫಾಲೋಯಿಂಗ್ ಅಂತ ಹೇಳ್ತಾನೆ. ಡಿ ಇಸ್ ರೈಟ್ ಆನ್ಸರ್, ವಿಶಾಖಪಟ್ಟಣಂ. 70, ದ ಸಿಸ್ಟಮ್ ವಿಚ್ ಇಸ್ ನೌ ಆಸ್ ದ ರೂಟ್ ಫೈಂಡರ್ ಆರ್ ಅಥವಾ ಪಾತ್ ಫೈಂಡರ್
ಅಂತ ಯಾವುದನ್ನ ಕರಿತಾರೆ ಅಂದ್ರೆ ಆಪ್ಷನ್ ಎ ಈಸ್ ರೈಟ್ ಆನ್ಸರ್. GPS. GPS means global position system. Okay. 71. The regional and independent GPS system of India was. ಭಾರತ ಒಂದು ಸ್ವತಂತ್ರ ಮತ್ತೆ ಪ್ರಾದೇಶಿಕ GPS ವ್ಯವಸ್ಥೆನ ಹೊಂದಿದೆ. ಆದರೆ ಹೆಸರೇನು ಅಂತ ಕೇಳಿದಾನೆ. ಸೊ ವೆರಿ ಇಂಪಾರ್ಟೆಂಟ್. ಆಪ್ಷನ್ಸ್ ಈಸ್ ರೈಟ್ ಆನ್ಸರ್. ನಾವಿಕ್. ಓಕೆ. 72. The country which has the highest road in the world. Option D is right answer. India. Note. The first steel industries in India was established. Option D is right answer. Kulti. ವೆಸ್ಟ್ ಬೆಂಗಾಳದಲ್ಲಿ ಬರುವಂಥದ್ದು 1890ರಲ್ಲಿ ಸ್ಥಾಪನೆ ಆಯಿತು. ಫಸ್ಟ್ ಸ್ಟೀಲ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ. ಓಕೆ, ವೆರಿ ಇಂಪಾರ್ಟೆಂಟ್ ಕ್ವಶನು. ಸೊ ನೋಡ್ರಿ, ನೆಕ್ಸ್ಟ್ 74. ದಿ ಪ್ಲೇಸ್ ವಿಚ್ ಈಸ್ ಕಾಲ್ಡ್ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ. ಸೊ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಭಾರತದ ಯಾವ ಸ್ಥಳವನ್ನ ಕರೀತಾರೆ? ದಾವಣಗೆರೆ, ಮುಂಬೈ, ಕೊಯಂಬತ್ತೂರ್, ಹೈದರಾಬಾದ್. ಯಾವ್ದು ಆಪ್ಷನ್? ರೈಟ್ ಆನ್ಸರ್ ಬಿ. ಈ ಆಪ್ಷನ್ ಈಸ್ ರೈಟ್ ಆನ್ಸರ್. ಮುಂಬೈ. Because the highest cotton mills located in Mumbai. This is the reason. Because Manchester of India. Silent Valley of India. Manchester aita silent. Sorry. 75. Silicon Valley. Silicon Valley anta yava cityana karitare? So Bengaluru is called Silicon Valley of India. 76. The ISRO was established in the year. ಇಸ್ರೋ ಯಾವ ವರ್ಷ ಸ್ಥಾಪನೆ ಆಯಿತು ಅಂತ? ಆಪ್ಷನ್ ಸಿ ಈಸ್ ರೈಟ್ ಆನ್ಸರ್. 1969 ಆಗಸ್ಟ್ 15. ಓಕೆ. 77. ದಿ ಫಸ್ಟ್ ಕಂಟ್ರಿ ಟು ಲ್ಯಾಂಡ್ ನಿಯರ್ ದ ಸೌತ್ ಪೋಲ್ ಆಫ್ ದ ಮೂನ್. ನಾವೇ ಇದನ್ನ ಸಾಧನೆ ಮಾಡಿದ್ದು, ಅದು ಮೀನ್ಸ್ ಇಂಡಿಯಾ. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. 78. ದ ಕಾಂಟ್ರಿಬ್ಯೂಷನ್ ಆಫ್ ದ ಪ್ರೈಮರಿ sector to the national income. ಸೊ ನ್ಯಾಷನಲ್ ಇನ್ಕಮ್ಗೆ ಪ್ರೈಮರಿ ಸೆಕ್ಟರ್ನ ಕೊಡುಗೆ ಏನಾಗಿದೆ ಅಂತ ಕೇಳಿದೆ. ನೋಡಿ, ಕ್ವಶನ್ ಹೇಗಿದೆ? ಆಪ್ಷನ್ ಇನ್ಕ್ರೀಸಿಂಗ್ ಇದೆ, ಡಿಕ್ರೀಸಿಂಗ್ ಇದೆ, ಈಕ್ವಲ್ ಇದೆ, ಇನ್ಕ್ರೀಸಿಂಗ್ಲಿ ಡಿಕ್ರೀಸಿಂಗ್ಲಿ ಅಂತ ಇದೆ. ಡಿಕ್ರೀಸಿಂಗ್. ಸೊ ಪ್ರೈಮರಿ ಸೆಕ್ಟರ್ ಅಂದರೆ ತಿಳ್ಕೊಬೇಕು ನಾವಿಲ್ಲಿ ಅಗ್ರಿಕಲ್ಚರ್ ಬರುತ್ತೆ. ಓಕೆ. ಸೆಕೆಂಡು ಇಂಡಸ್ಟ್ರಿಯಲ್ ಸೆಕ್ಟರ್, ಥರ್ಡು ಸರ್ವಿಸ್ ಸೆಕ್ಟರ್. ಹೌದಾ? ಈ ಸೆಕ್ಟರಲ್ಲಿ ಬರುವಂತಹ ಪ್ರೈಮರಿ ಸೆಕ್ಟರು ಇತ್ತೀಚಿನ ದಿನಗಳಲ್ಲಿ ತನ್ನ ರಾಷ್ಟ್ರೀಯ ಆದಾಯದ ಕೊಡುಗೆಯಲ್ಲಿ ಡಿಕ್ರೀಸ್ ಆಗಿದೆ, ಕಡಿಮೆ ಆಗಿದೆ ಅಂತ ಹೇಳ್ತಾರೆ. 79. ದ ರಿಯಲ್ ಡೆವಲಪ್ಮೆಂಟ್ ಆಫ್ ದ ಇಂಡಿಯಾ ಇಸ್ ದ ಡೆವಲಪ್ಮೆಂಟ್ ಆಫ್ ವಿಲೇಜಸ್ ಇಸ್ ಸೆಡ್ ಬಾಯ್. ಹಳ್ಳಿಗಳ ಉದ್ಧಾರ ಆದಾಗ ದೇಶಗಳ ಉದ್ಧಾರ ಅಂತ ಹೇಳಿದವರು ಯಾರು ಅಂತ? ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಗಾಂಧೀಜಿ. ಈ ಸ್ಟೇಟ್ಮೆಂಟ್ ಬಗ್ಗೆ ನಮ್ಮ ಫೋಕಸ್ ಲರ್ನ್ ಕನ್ನಡ ಯೂಟ್ಯೂಬ್ ಚಾನಲ್ ಒಂದು ಬ್ಯೂಟಿಫುಲ್ ಆದ ವಿಡಿಯೋನ ಮಾಡಾಕಿದ್ದೀವಿ, ನೋಡಿ. 80. ದ ಪಂಚಾಯತ್ ರಾಜ್ ಸಿಸ್ಟಮ್ ಹ್ಯಾಸ್ ಬೀನ್ ಇಂಪ್ಲಿಮೆಂಟೆಡ್ ಥ್ರೂ ದಿಸ್ ಅಮೆಂಡ್ಮೆಂಟ್. ಯಾವ ಅಮೆಂಡ್ಮೆಂಟ್ ಮೂಲಕ ನಾವು ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ನ ತಿದ್ದುಪಡಿ ಮಾಡಿದೀವಿ ಅಂದ್ರೆ? ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. 73rd. ಓಕೆ. 81. ದಿ ಸಿಸ್ಟಮ್ ಬ್ರೌಟ್ ಇನ್ ಟು ಪ್ರಾಕ್ಟೀಸ್ ಆಸ್ ಪರ್ ದ 73rd ಅಮೆಂಡ್ಮೆಂಟ್. ಓಕೆ. ಈ 73ನೇ ತಿದ್ದುಪಡಿ ಮಾಡೋದ್ರ ಮೂಲಕ ನಾವು ಯಾವ ಸಿಸ್ಟಮ್ ಅನ್ನು ಅಳವಡಿಸಿಕೊಂಡಿದ್ದೀವಿ ಅಂತ ಕೇಳ್ತಾರೆ. 2 ಟೈರ್, 3 ಟೈರ್, ಸಿಂಗಲ್ ಟೈರ್, 4 ಟೈರ್. ಎಷ್ಟಿಲ್ರಿ? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. 3 ಟೈರ್. ಏನ್ ಸರ್ 3 ಟೈರ್ ಅಂತ ಅಂದ್ರೆ? ಫಸ್ಟ್ ಒನ್ ಈಸ್ ಗ್ರಾಮ ಪಂಚಾಯತ್. ಓಕೆ. ಸೆಕೆಂಡ್ ಒನ್ ಈಸ್ ತಾಲೂಕ್ ಪಂಚಾಯತ್. Third one is Jilla Panchayat. Okay, this is the system of 3-tier system. So next to 82. Panchayat institution function under the principle of. ಈ ಪಂಚಾಯತ್ ರಾಜ್ ಇನ್ಸ್ಟಿಟ್ಯೂಷನ್ ಯಾವ ತತ್ವದೊಳಗಡೆ ಕೆಲಸ ಮಾಡ್ತಾ ಇದೆ? ಸೋಷಿಯಲಿಸ್ಟೋ, ಡೆಮಾಕ್ರಸಿನೋ, ಆಟೋಕ್ರಾಟಿಕ್ ಆರ್ ಮ್ಯಾನರ್ಚರಿ? ಯಾವ್ದು? ಆಪ್ಷನ್ ಬಿ ಇಸ್ ರೈಟ್ ಆನ್ಸರ್. ಡೆಮಾಕ್ರಸಿ. ಇವೆರಡೇ
ಸಿಸ್ಟಮು ಜೊತೆಗೆ ಇನ್ನೊಂದು ಡಿಕ್ಟೋರಿಯಲ್ ಸಿಸ್ಟಮ್, 3 ಸಿಸ್ಟಮ್ ಪ್ರಪಂಚದಲ್ಲಿರುವಂಥದ್ದು ಯಾವೆಲ್ಲ. ಸೊ ಹಾಗಾಗಿ ಇಲ್ಲಿ ಎರಡೇ ಸೋಷಿಯಲಿಸ್ಟ್ ಡೆಮೋಕ್ರಸಿ. ಬಿ ಇಸ್ ರೈಟ್ ಆನ್ಸರ್. 83. The scheme is cooperative, develop the basic elements of village. ಹಳ್ಳಿಗಳಿಗೆ ಮೂಲಭೂತ ಸೌಕರ್ಯವನ್ನ ಒದಗಿಸುವಂತ ಸ್ಕೀಮ್ ಯಾವುದು ಅಂತ ಕೇಳಿದಾನೆ. ನರೇಗಾ, ಸ್ವರಾಜ್, ಸ್ವರ್ಣ ಜಯಂತಿ ಗ್ರಾಮ ಸ್ವರಾಜ್ ಉದ್ಯೋಗ ಯೋಜನೆ, ಸುವರ್ಣ ಗ್ರಾಮೋದಯ ಯೋಜನೆ, ಇಂದಿರಾ ಯೋಜನೆ. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಸುವರ್ಣ ಗ್ರಾಮೋದಯ ಯೋಜನಾ. ಓಕೆ. 84. The scheme to organizing the rural poor women and make them economically self-reliant. ಯಾವ ಒಂದು ಸ್ಕೀಮು ಮಹಿಳೆಯರಿಗೆ ಆರ್ಥಿಕ ಸ್ವಾವಲಂಬನೆ ಮಾಡೋದ್ರಲ್ಲಿ ಸಹಾಯಕ ಆಯಿತು ಅಂತ ಅಂದ್ರೆ ಸ್ತ್ರೀ ಸಮೃದ್ಧಿನಿ ಆ ಸ್ತ್ರೀ ಸಮೃದ್ಧಿ. ಓಕೆ. ನೆಕ್ಸ್ಟ್ 85. The idea of the ಗ್ರಾಮ ಸ್ವರಾಜ್ is given by. ಈ ಐಡಿಯಾವನ್ನ ಕೊಟ್ಟವರು ಅಥವಾ ಈ ಕಾನ್ಸೆಪ್ಟ್ ಯಾರ್ದು ಅಂತ. ಸೊ ಇಲ್ಲಿ ನಮಗೆ ಮೇಲ್ಗಡೆ ಹೇಳ್ಬಿಟ್ರೆ ಬಂತಲ್ಲ ಕ್ವಶನ್, ಆವಾಗಲೇ ಬಂದಿತ್ತು. ಕ್ವಶನ್ ಅಲ್ಲೇ ಕೆಲವು ಟೈಮ್ ಕ್ವಶನ್ ರಿಪೀಟ್ ಆಗಿ ಬರ್ತವೆ, ಕ್ವಶನ್ ಅಲ್ಲೇ ಕೆಲವು ಟೈಮು ಆನ್ಸರ್ ಇರುತ್ತೆ. ಸೊ ಗ್ರಾಮ ಸ್ವರಾಜ್ ಅನ್ನೋ ಕಾನ್ಸೆಪ್ಟ್ ನ ಕೊಟ್ಟವರು ಮಹಾತ್ಮ ಗಾಂಧೀಜಿಯವರು. 86. The scheme launched to providing houses to houseless people. ಮನೆ ಇಲ್ಲದವರಿಗೆ ಮನೆ ಕಟ್ಟಿಕೊಳ್ಳಲು ಇರುವಂತಹ ಒಂದು ಕಾರ್ಯಕ್ರಮ ಯಾವುದು? ಆಶ್ರಯ, ಸಂಧ್ಯಾ ಸುರಕ್ಷಾ, ಸುಕನ್ಯಾ ಸಮೃದ್ಧಿ, ಜವಾಹರ್ ರೋಜ್ಗಾರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಆಶ್ರಯ ಯೋಜನೆ. ಇದ್ರ ಜೊತೆ ಇನ್ನೂ ಒಂದು 2-3 ಬರ್ತವೆ. ಅವು 2-3 ಬರೆದ್ರೆ ನೀವು 2 ಮಾರ್ಕ್ಸ್ ರೆಡಿ ಆಗ್ತೀರಿ. ಏನು ಸರ್ ಅಂದರೆ ಇಂದಿರಾ ಆವಾಸ್, ಬಸವ ಯೋಜನೆ, ಅಂಬೇಡ್ಕರ್ ವಾಲ್ಮೀಕಿ ಯೋಜನೆ, ಆಶ್ರಯ ಯೋಜನೆ. ಇಷ್ಟು ಬರೆದ್ರೆ ನೀವು 2 ಮಾರ್ಕ್ಸ್. 87. The financial year in the India ends on. ನಮ್ಮ ಆರ್ಥಿಕ ತಿಂಗಳು ಕೊನೆಯಾಗುವುದು ಯಾವಾಗ ಅಂದ್ರೆ March 31. ಇಯರ್ ಎಂಡ್ ಅಂತ ಇರ್ತಾರೆ, ಮಾತಾಡ್ತಾರೆ ಫೈನಾನ್ಸಿಯಲ್ ವಿಚಾರದಲ್ಲಿ. ಸೊ 88. The central budget is presented in the ಲೋಕಸಭಾ by. ಸೊ ಬಜೆಟ್ ಅನ್ನ ಸೆಂಟ್ರಲ್ ಅಲ್ಲಿ ಮಂಡಿಸುವವರು ಯಾರು ಅಂತ? ಚೀಫ್ ಮಿನಿಸ್ಟರ್, ಪ್ರೈಮ್ ಮಿನಿಸ್ಟರ್, ಸ್ಟೇಟ್ ಫೈನಾನ್ಷಿಯಲ್ ಮಿನಿಸ್ಟರ್, ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಇಸ್ ರೈಟ್ ಆನ್ಸರ್. ಆಪ್ಷನ್ ಡಿ ಇಸ್ ರೈಟ್ ಆನ್ಸರ್. ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಈಸ್ ಪ್ರೆಸಿಡೆಂಟ್ ಇನ್ ಬಜೆಟ್ ದಿ ಲೋಕಸಭಾ. ಓಕೆ. ನೆಕ್ಸ್ಟ್ ನೀವು ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್ ಅಂತಾನೆ ಬರೀಬೇಕು, ಯಾರ ಹೆಸರು ಸಹಿತ ಅಲ್ಲೇ ಬರೆಯಲ್ಲ. ಆ ಸಂದರ್ಭದಲ್ಲಿ ಯಾರು ಹಣಕಾಸು ಸಚಿವರಾಗಿರ್ತಾರೆ ಅವರು ನಮ್ಮ ದೇಶದ ಹಣಕಾಸು ಅಥವಾ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ. ನೆಕ್ಸ್ಟ್ 89. ಡೆವಲಪಿಂಗ್ ಕಂಟ್ರೀಸ್ ಯೂಶಲಿ ಪ್ರೆಸೆಂಟೆಡ್. ಅಭಿವೃದ್ಧಿ ಹೊಂದುತ್ತಿರುವ ರಾಷ್ಟ್ರಗಳು ಆಲ್ಮೋಸ್ಟ್ ಅಲ್ಲಿ ಯಾವ ಬಜೆಟ್ ಅನ್ನ ಮಂಡನೆ ಮಾಡ್ತಾರೆ ಅಂತ. ಸೊ ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ಡಿಫಿಸಿಟಿ ಬಜೆಟ್, ಕೊರತೆಯ ಬಜೆಟ್ ಅನ್ನೇ ಅವರು ಮಂಡನೆ ಮಾಡ್ತಾರೆ ಡೆವಲಪಿಂಗ್ ಕಂಟ್ರೀಸ್ ಯೂಶಲಿ. ಅನ್ ಎಕ್ಸಾಂಪಲ್ ಫಾರ್ ಡೈರೆಕ್ಟ್ ಟ್ಯಾಕ್ಸ್ ಈಸ್ ಕಾರ್ಪೊರೇಟರ್ ಟ್ಯಾಕ್ಸ್ ಇದಿಲ್ಲ, ಈ ಟ್ಯಾಕ್ಸ್ ನೇರವಾದ ತೆರಿಗೆಗೆ ಇರುವಂತಹ ಒಂದು ಉದಾಹರಣೆ. ನೆಕ್ಸ್ಟ್, ಇನ್ ಇಂಡಿಯಾ ಈಸ್ ಮ್ಯಾಂಡೇಟರಿ ಈಸ್ ಟು ಗೆಟ್ ದ ಬಜೆಟ್ ಅಪ್ರೂವ್ ಬಿಫೋರ್ ದಿಸ್ ಡೇಟ್. ಅಂದ್ರೆ ಮಾರ್ಚ್ 31 ಅದು ತನ್ನ ಅಪ್ರೂವಲ್ ಅನ್ನ ಪಡ್ಕೊಳ್ಬೇಕು. 92. ದ ವರ್ಡ್ ಬ್ಯಾಂಕ್ ಇಸ್ ಡ್ರೈವ್ ಫ್ರಮ್ ದಿಸ್ ಇಟಾಲಿಯನ್ ವರ್ಡ್. ಯಾವ ವರ್ಡ್ ಇಂದ ಅದು ಬಂದಿದೆ ಅಂದ್ರೆ ಬ್ಯಾಂಕು. ಓಕೆ, ಬ್ಯಾಂಕು. ಬಿ ಇಸ್ ರೈಟ್ ಆನ್ಸರ್ ಆಪ್ಷನ್. ಸೊ 93 ಬಂದಿವೀಗ. ದಿಸ್ ಈಸ್ ಕಾಲ್ಡ್ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ. ಯಾವ ಬ್ಯಾಂಕ್ ಅನ್ನ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಕರೀತಾರೆ? ಮದರ್ ಬ್ಯಾಂಕ್ ಆಫ್
ಇಂಡಿಯಾ ಅಂತ ಕರೀತಾರೆ ಅಂತ ಅಂದ್ರೆ, ಸೊ ಇಲ್ಲಿದೆ ನೋಡಿ ಆಪ್ಷನ್ ಎ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಇದನ್ನ RBI ಅಂತ ಕರೀತಾರೆ. ಓಕೆ, ನೆನ್ಪಿಟ್ಕೊಬೇಕು. ಎಕ್ಸಾಮ್ ಓರಿಯೆಂಟೆಡ್ ಬಹಳ ಇಂಪಾರ್ಟೆಂಟು. ಸೊ ನೋಡಿ 94 senior citizen and pensioners with a fixed income usually open this account. ಹಿರಿಯ ನಾಗರಿಕರು ಈ ಪೆನ್ಷನ್ ತಗೊಂತಾರಲ್ಲ ಅವರು ಫಿಕ್ಸ್ಡ್ ಇನ್ಕಮ್ ಅನ್ನ ಇಡ್ತಾರೆ, ಹೌದಾ? ಅವ್ರು ಹಾಗಾದ್ರೆ ಯಾವ ಒಂದು ಅಕೌಂಟ್ ಅನ್ನ ಮಾಡಿಸೋದಕ್ಕೆ ನೀವು ಸಜೆಷನ್ ಮಾಡ್ತಿದ್ರೆ ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ಸ್. ಆಪ್ಷನ್ ಡಿ is right answer. 95 an account that can be opened for future. Very clear. ಇದೇ ವರ್ಡ್ ಇದೆ ನೋಡಿ, ಕೀವರ್ಡ್ future needs such as a children's marriage, purchase of valuables, land, car, etc. ಸೊ ಯಾವ ಒಂದು ಅಕೌಂಟ್ ಅನ್ನು ಅವ್ರು ತೆರಬೇಕಾಗುತ್ತೆ ಅಂದ್ರೆ ಫ್ಯೂಚರ್ಲಿ ಅಂತ ಕೇಳ್ತಾರೆ. ಅವ್ರ ಭವಿಷ್ಯಕ್ಕಾಗಿ ಮಕ್ಕಳ ಒಂದು ಮದುವೆಗಾಗಿಯೋ ಏನೋ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ವ್ಯಾಲ್ಯೂಬಲ್ಸ್ಗಾಗಿಯೋ ಭೂಮಿ ತೆಗೆದುಕೊಳ್ಬೇಕಾಗಿಯೋ ಕಾರ್ ತಗೊಬೇಕು ಅಂತ ಅವ್ರ ಫ್ಯೂಚರ್ ಪ್ಲಾನ್ ಅದು. ಅವ್ರು ಯಾವ ರೀತಿಯಾದಂತಹ ಬ್ಯಾಂಕಿನ ಅಕೌಂಟ್ ಅನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನೋದು ನಾವಿಲ್ಲಿ ಹೇಳ್ಬೇಕಾಗುತ್ತೆ. ಆಪ್ಷನ್ ಬಿ ಈಸ್ ರೈಟ್ ಆನ್ಸರ್. ರಿಕ್ವೈರಿಂಗ್ ಡೆಪಾಸಿಟ್ ಅಕೌಂಟ್. ಓಕೆ, 96 ದಿಸ್ ಡಿಪಾರ್ಟ್ಮೆಂಟ್ ಇಶ್ಯೂ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್. ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನ ಕೊಡುವಂತಹ ಡಿಪಾರ್ಟ್ಮೆಂಟ್ ಯಾವುದು? ಪೋಸ್ಟಲ್ ಡಿಪಾರ್ಟ್ಮೆಂಟು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟು, ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟು, ಎಜುಕೇಶನ್ ಡಿಪಾರ್ಟ್ಮೆಂಟ್. ಇಟ್ ಇಸ್ ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ರೈಟ್ ಆನ್ಸರ್. ಪೋಸ್ಟಲ್ ಡಿಪಾರ್ಟ್ಮೆಂಟ್. ಈ ಡಿಪಾರ್ಟ್ಮೆಂಟು ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಅನ್ನ ನೀಡುತ್ತೆ. ಕೆಲವೇ ಕ್ವಶನ್ಗಳಿದ್ದು. ದಿ ಬ್ಯಾಂಕ್ ಅಕೌಂಟ್ ದಟ್ allows depositing and withdrawing money as many times as necessary in a day. Very clear. Allows ಇದೆ depositing or withdraw as many times a day. ಈ ಡೆಪಾಸಿಟ್ ಇಡೋದಕ್ಕೆ ಮತ್ತೆ ವಿಡ್ರಾ ಮಾಡೋದಕ್ಕೆ ಅವ್ರಿಗೆ ಯಾವುದೇ ರೀತಿಯ ಟರ್ಮ್ಸ್ ಇಲ್ಲ. ಅಂದ್ರೆ 1 ಟೈಮ್ ಮಾಡಿ, 2 ಟೈಮ್, 3 ಟೈಮ್, ಒಂದು ದಿನದಲ್ಲಿ ಅವರು ಎಷ್ಟು ಟೈಮ್ ಅಂತ ತೆಗಿಬೇಕು ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಈ ಯಾವ ಅಕೌಂಟ್ ಅನ್ನ ಓಪನ್ ಮಾಡಬೇಕು? ಕರೆಂಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು, ಸೇವಿಂಗ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು, ರಿಕರಿಂಗ್ ಡೆಪಾಸಿಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್ ಅನ್ನ ಓಪನ್ ಮಾಡಬೇಕು. ಆಪ್ಷನ್ ಎ ಈಸ್ ರೈಟ್ ಆನ್ಸರ್. ಕರೆಂಟ್ ಅಕೌಂಟ್. ಓಕೆ, ಈ ಅಕೌಂಟ್ ಅನ್ನ ಓಪನ್ ಮಾಡಿದಾಗ ಅವ್ರಿಗೆ ಯಾವುದೇ ಷರತ್ತುಗಳಿರೋದಿಲ್ಲ ಡೆಪಾಸಿಟ್ ಮಾಡೋದಕ್ಕೆ, ವಿಡ್ರಾ ಮಾಡೋದಕ್ಕೆ ಒಂದು ದಿನದಲ್ಲಿ. ಸೊ ಲಾಸ್ಟ್ ಕ್ವಶನ್ in this session. This type of bank account is generally opened by the student. ಸೊ ಜನರಲಿ ಸಾಮಾನ್ಯವಾಗಿ ಮಕ್ಕಳು ಈ ಒಂದು ಅಕೌಂಟ್ ಅನ್ನ ಓಪನ್ ಮಾಡ್ತಾರೆ. ಯಾವ ಅಕೌಂಟ್ ಅದು? ರಿಕರಿಂಗ್ ಡೆಪಾಸಿಟ್ ಅಕೌಂಟ್, ಫಿಕ್ಸ್ಡ್ ಡೆಪಾಸಿಟ್ ಅಕೌಂಟ್, ಕರೆಂಟ್ ಅಕೌಂಟ್ ಮತ್ತೆ ಸೇವಿಂಗ್ ಅಕೌಂಟ್. ಯಾವ್ದು ಹೇಳ್ರಿ? ಕಾಮೆಂಟ್ ಮಾಡ್ತಾ ನಿಮ್ಮ ಮನೆಯಲ್ಲಿ ನಿಮ್ಗೆ ಯಾವ ಅಕೌಂಟ್ ಅನ್ನ ಓಪನ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ ಅಂತ, ಅಥವಾ ಬ್ಯಾಂಕ್ ಅವಕಾಶ ಮಾಡಿಕೊಟ್ಟಿದೆ ಅಂತ. ಆಪ್ಷನ್ ಡಿ ಈಸ್ ರೈಟ್ ಆನ್ಸರ್. ಸೇವಿಂಗ್ ಅಕೌಂಟ್. ಓಕೆ, ಸೊ ಇಲ್ಲಿಗೆ ನಾವು ಆಲ್ಮೋಸ್ಟ್ ಆಲ್ ನಿಯರ್ ಬೈ 100 ರೀತಿಯಾಗಿ ಇರುವಂತಹ MCQ ಕ್ವಶನ್ ಅನ್ನ ಬಿಡಿಸಿದೀವಿ. ಇವು ಎಕ್ಸಾಮ್ಗೆ ಬಹಳ ಯೂಸ್ಫುಲ್ ಆಗ್ತವೆ ಅಂತ ಹೇಳ್ತಾ, ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಅಂತ ಹೇಳ್ತಾ, ವಿಶ್ ಯು ಆಲ್ ದ ಬೆಸ್ಟ್ ಇನ್ ಸೋಷಿಯಲ್ ಸೈನ್ಸ್ ಎಕ್ಸಾಮ್ಗೆ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ.